ಕರ್ತನಾದ ಯೇಸು ಸ್ವಾಮಿಯ ಪವಿತ್ರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಾದ ಯೇಸು ಸ್ವಾಮಿಯ ಮಹಾ ಕರುಣೆಯಿಂದ, ಆತನ ಪ್ರೀತಿ ಮತ್ತು ದಯೆಯಿಂದ ಈ ದಿವಸ ಇಲ್ಲಿ ಜೀವಸ್ವರೂಪನಾದ ದೇವರ ಸಾಕ್ಷಿಯಾಗಿ ನಿಲ್ಲುವಂತೆ ಕರ್ತನು ಕೃಪೆ ಕೊಟ್ಟಿರುವುದಕ್ಕಾಗಿ ಕರ್ತನಿಗೆ ಕೋಟಿ ಸ್ತೋತ್ರ ಸಲ್ಲಿಸುತ್ತೇನೆ. ದೇವರು ಮಾಡಿದ ಒಂದೊಂದು ಉಪಕಾರಗಳನ್ನು ನನ್ನ ಜೀವಿತದಲ್ಲಿ ನೆನೆಸುವಾಗ ನನ್ನ ಹೃದಯದಲ್ಲಿ ಕೃತಜ್ಞತೆ ಸ್ತುತಿಗಳು ಮಾತ್ರವೇ ತುಂಬಿ ತುಳುಕುತ್ತಿದೆ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಚಿಕ್ಕ ವಯಸ್ಸಿನಲ್ಲಿ ನಾನು ರೋಗಬಾಧಿತನಾಗಿ ನನಗೆ ಸರಿಯಾಗಿ ಓದುವುದಕ್ಕಾಗದ ರೀತಿಯಲ್ಲಿ ಕಷ್ಟದಲ್ಲಿಯೂ ಮತ್ತು ದೆವ್ವಗಳ ಮಾಟಮಂತ್ರಗಳ ಕಾಟದಿಂದ ನೊಂದು ಬೆಂದು ಹೋಗಿದಂಥ ನನಗೆ ಯೇಸು ಸ್ವಾಮಿಯ ಸುವಾರ್ತೆಯನ್ನು ಕೇಳಿದರ ಮೂಲಕವಾಗಿ ಯೇಸು ಸ್ವಾಮಿಯು ನನ್ನನ್ನು ಮುಟ್ಟಿ ನನ್ನನ್ನು ಗುಣಪಡಿಸಿ ಆತನ ಸಾಕ್ಷಿಯಾಗಿ ನಿಲ್ಲುವಂತೆ ಕರ್ತನು ಮಾಡಿದ್ದಾನೆ. ಅದಕ್ಕೆ ಕರ್ತನಿಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ನಾನು ಯೇಸು ಸ್ವಾಮಿಯನ್ನು ನಂಬಿದ ನಂತರವಾಗಿ ಯೇಸು ಸ್ವಾಮಿಯ ಸಾಕ್ಷಿಯಾಗಿ ನಿಲ್ಲುವುದಕ್ಕಾಗಿ ಕರ್ತನು ನನ್ನನ್ನು ಉಪಯೋಗಿಸೋದಕ್ಕೆ ಪ್ರಾರಂಭ ಮಾಡಿದ ಮೇಲೆ ಕರ್ತನ ಸಾಕ್ಷಿಯಾಗಿ ನಾನು ದೀಕ್ಷಾಸ್ನಾನ ಮಾಡಿಸಿಕೊಂಡು ದೇವರ ವಾಕ್ಯಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡಿಕೊಂಡು ದೇವರ ವಾಕ್ಯಗಳನ್ನು ಪ್ರತಿದಿನ ಓದುತ್ತಾ ಹೋಗುವಂಥ ಎಲ್ಲ ಕಡೆಯಲ್ಲಿ ಯೇಸು ಸ್ವಾಮಿಯ ಸಾಕ್ಷಿಯಾಗಿ ನಿಂತು ಪ್ರಾರ್ಥಿಸುವಾಗ ದೆವ್ವಗಳು ಹೋಗುವುದು, ರೋಗಿಗಳು ವಾಸಿಯಾಗುವುದು ಮತ್ತು ಅನೇಕರು ಯೇಸು ಸ್ವಾಮಿನ ಸ್ವೀಕಾರ ಮಾಡಿಕೊಂಡು ಯೇಸು ಸ್ವಾಮಿ ಕಡೆಗೆ ಮನತಿರುಗಿ ಬರುವಂಥ ಕಾರ್ಯಗಳನ್ನು ಕಾಣುವಾಗ ಕರ್ತನಿಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಮತ್ತು ನನ್ನನ್ನು ಅನೇಕ ಸಭೆಗಳನ್ನು ಸ್ಥಾಪನೆ ಮಾಡುವಂತೆ ದೇವರು ಉಪಯೋಗಿಸಿದರು. ಮತ್ತು ಈಗ ನಾನು ಹೋಪ್ ಚರ್ಚ್ ಎಂಬುವಂಥ ಸಭೆಯ ಸಭಾಪಾಲಕನಾಗಿ ವರ್ಮಾವು ಪ್ರಾಂತ್ಯದಲ್ಲಿ ವರ್ಮಾವು ಅಗ್ರದಲ್ಲಿ ಬೆಂಗಳೂರು ಸಿಟಿಯಲ್ಲಿ ನಾನು ದೇವರ ಸಭೆಯನ್ನು ಸ್ಥಾಪನೆ ಮಾಡಿ ಅಲ್ಲಿ ಸೇವಕನಾಗಿದ್ದೇನೆ. ಕಳೆದ 2 ವರ್ಷಗಳಿಂದ ಸಭೆ ಸ್ಥಾಪನೆಯಾಗಿ ದೇವರ ಸೇವೆಯನ್ನು ಅಲ್ಲಿ ಮಾಡುತ್ತಾ ಬರ್ತಾ ಇದ್ದೇನೆ. ಕರ್ತನು ಇದಕ್ಕೆ ಮಾಡಿದಂಥ ಎಲ್ಲ ಉಪಕಾರಗಳಿಗಾಗಿ ಕರ್ತನಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಮತ್ತು ಯೇಸು ಸ್ವಾಮಿ ಒಳ್ಳೆಯವನು. ನನ್ನನ್ನು ಬಲಪಡಿಸುವಂಥ ಒಂದು ವಾಕ್ಯ ಕೀರ್ತನೆ 138 8ನೇ ವಾಕ್ಯ. ದ ಲಾರ್ಡ್ ವಿಲ್ ಫುಲ್ಫಿಲ್ ಹಿಸ್ ಪರ್ಪಸ್ ಫಾರ್ ಮೀ. ನನಗೋಸ್ಕರ ನನ್ನ ಕರ್ತವನು ಎಲ್ಲವನ್ನು ಮಾಡಿ ತೀರಿಸುತ್ತಾನೆ. ಆ ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಮತ್ತು ದೇವರು ನನಗೆ ಕೃಪೆಯನ್ನು ಕೊಟ್ಟು ಮಲಯಾಳಂ ಭಾಷೆಯಿಂದ ಸುಮಾರು 5 ಪುಸ್ತಕಗಳನ್ನು ಕನ್ನಡ ಭಾಷೆಗೆ ಭಾಷಾಂತರ ಮಾಡಿ ಆ ಪುಸ್ತಕಗಳು ಬಹಳ ಪ್ರಯೋಜನವನ್ನು ಕಾಣ್ತಾ ಇದೆ. ಅದರಲ್ಲಿ ರಕ್ಷಣೆಯ ಮಾರ್ಗ, ನಾನು ರಕ್ಷಣೆ ಹೊಂದುವುದಕ್ಕೆ ಏನು ಮಾಡಬೇಕು, 10 ಮಹಾಪೀಡೆಗಳು, 10 ಮಹಾ ಉಪದ್ರವಗಳು ಮತ್ತು ಸತ್ಯೋಪದೇಶಗಳು ಮತ್ತು ಎಫೆಸ ಪತ್ರಿಕೆ ವ್ಯಾಖ್ಯಾನ ಎಂಬಂಥ 5 ಪುಸ್ತಕಗಳನ್ನು ಬರೆದು ಆ ಪುಸ್ತಕಗಳಲ್ಲಿ ದೇವರ ಸತ್ಯಾಂಶಗಳನ್ನು ಕನ್ನಡ ಭಾಷೆಯಲ್ಲಿ ಅದನ್ನು ಭಾಷಾಂತರ ಮಾಡಿ ಅದು ಅನೇಕ ಜನರಿಗೆ ಈಗ ಪ್ರಯೋಜನವಾಗ್ತಾ ಇದೆ. ಅದು ದೇವರ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸ್ತೇನೆ. ಮತ್ತು ಇನ್ನೊಂದು ಈ ವರ್ಷದಲ್ಲಿ ಹೇ ಸೋಲ್ಡ್ಲೆಸ್ ಕಿಂಗ್ ಎಂಬುವಂಥ ಒಂದು ಇಂಗ್ಲಿಷ್ ಪುಸ್ತಕವನ್ನು ಬರೆದು ಅದು ಎಲ್ಲ ದೇಶಗಳಲ್ಲಿ ಬಹಳ ಪ್ರಯೋಜನವಾಗ್ತಾ ಇದೆ. ಅನೇಕರು ಬಿಡುಗಡೆನ ಒಂದು ಯೇಸು ಸ್ವಾಮಿಯ ಪ್ರೀತಿ ಮತ್ತು ಯೇಸು ಸ್ವಾಮಿಯ ಸತ್ಯತೆಯನ್ನು ಕಂಡುಕೊಳ್ತಾ ಇದ್ದಾರೆ. ಅದಕ್ಕಾಗಿ ಕರ್ತನಿಗೆ ಕೋಟಿ ಸ್ತೋತ್ರ ಸಲ್ಲಿಸ್ತೇನೆ. ಯೇಸು ಸ್ವಾಮಿಯ ಭರಣವು ಸಮೀಪವಾಗಿರುವುದರಿಂದ ನಾವು ಯೇಸು ಸ್ವಾಮಿಯನ್ನು ಅನೇಕ ಜನರಿಗೆ ಯೇಸು ಸ್ವಾಮಿಯ ಸುವಾರ್ತೆಯನ್ನು ತೋರ್ಪಡಿಸುವುದೇ ನನ್ನ ಗುರಿಯಾಗಿದೆ. ಕರ್ತನು ಅದನ್ನು ಆ ರೀತಿಯಲ್ಲಿ ನನ್ನನ್ನು ನಡೆಸ್ತಾ ಬರ್ತಾ ಇದ್ದಾರೆ. ಅದಕ್ಕಾಗಿ ಕರ್ತನಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಈಗ ನಾನು ಇಲ್ಲಿ ನಿಂತಿರುವುದು ಯೇಸು ಸ್ವಾಮಿಯ ಮಹಾಕೃಪೆ ಮತ್ತು ಆತನ ಕರುಣೆ. ನಾನು ಈ ಭೂಮಿಯಿಂದ ಹೋಗಿಬಿಡಬೇಕಾಯಿತು. ಆದರೆ ನನ್ನನ್ನು ಯೇಸು ಸ್ವಾಮಿ ತನ್ನ ಮಹಾಕರುಣೆಯಿಂದ ನನ್ನನ್ನು ರಕ್ಷಿಸಿ ಇಟ್ಟು ಆತನ ಸೇವೆಗಾಗಿ ನಾನು ಉಪಯೋಗಿಸ್ತಾ ಇದ್ದಾರೆ. ಕರ್ತನಿಗೆ ಕೋಟಿ ಸ್ತೋತ್ರವನ್ನು ಸಲ್ಲಿಸ್ತೇನೆ. ನನ್ನನ್ನು ಕೇಳುವಂಥ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಯೇಸು ಸ್ವಾಮಿ ಒಳ್ಳೆಯವನು, ಯೇಸು ಸ್ವಾಮಿ ಒಳ್ಳೆಯ ಕುರುಬನು, ಯೇಸು ಸ್ವಾಮಿ ಬೆಳಕು, ಯೇಸು ಸ್ವಾಮಿಯೇ ಸತ್ಯ, ಯೇಸು ಸ್ವಾಮಿಯೇ ಮಾರ್ಗ, ಯೇಸು ಸ್ವಾಮಿಯೇ ಜೀವ. ಯೇಸು ಸ್ವಾಮಿಯನ್ನು ನಂಬಿದರೆ ನಿತ್ಯ ಜೀವ ಉಂಟು. ಯೇಸು ಸ್ವಾಮಿಯ ಮಾರ್ಗದಲ್ಲಿ ಹೋಗುವುದಾದರೆ ಎಲ್ಲ ಒಳ್ಳೆಯ ಕಾರ್ಯಗಳು ನಡೀತದೆ. ಯೇಸು ಸ್ವಾಮಿನ ನಂಬಿದರೆ ಯೇಸು ಸ್ವಾಮಿ ನಮಗೆ ಜೀವನ ಕೊಡ್ತಾರೆ. ಅವರೊಬ್ಬರೇ ನಿಜವಾದಂಥ ದೇವರು. ಯೇಸು ಸ್ವಾಮಿ ಒಬ್ಬರೇ ಸತ್ಯ. ಕರ್ತನು ಸತ್ಯವನ್ನು ತಿಳಿದುಕೊಳ್ಳಿರಿ, ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡ್ತದೆ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದ್ದಾರೆ. ನಮ್ಮ ಜೀವಿತದಲ್ಲಿ ಯೇಸು ಸ್ವಾಮಿ ಬರುವಾಗ
ನಮಗೆ ಎಲ್ಲ ರೋಗಗಳಿಂದ, ಎಲ್ಲ ಕಷ್ಟಗಳಿಂದ, ಎಲ್ಲ ಭಾರಗಳಿಂದ ಯೇಸು ಸ್ವಾಮಿ ಬಿಡುಗಡೆಯನ್ನು ಕೊಟ್ಟು ಸಮಾಧಾನವನ್ನು ಕೊಟ್ಟು ನಮ್ಮನ್ನು ಆಶೀರ್ವದಿಸಿ ನಡೆಸ್ತಾರೆ. ಯೇಸು ಸ್ವಾಮಿಯನ್ನ ನಮ್ಮ ಹೃದಯದಲ್ಲಿ ನಂಬಿ ನಮ್ಮ ಹೃದಯದಲ್ಲಿ ನಾವು ಮಾರ್ಪಡಬೇಕು. ದೇವರ ಕಾರ್ಯಗಳ ಕಡೆಗೆ ನಮ್ಮ ಮನಸ್ಸನ್ನು ಒಪ್ಪಿಸಿಕೊಡಬೇಕು. ಲೋಕದ ಕಾರ್ಯಗಳನ್ನು ಬಿಟ್ಟು, ಪಾಪದ ಕೃತ್ಯಗಳನ್ನು ಬಿಟ್ಟು, ಕತ್ತಲೆಯ ಕ್ರಿಯೆಗಳನ್ನು ಬಿಟ್ಟು ಯೇಸು ಸ್ವಾಮಿಯ ಬೆಳಕಿನ ಕ್ರಿಯೆಗಳನ್ನು ನಾವು ಮಾಡುವವರಾಗಿ ತೀರುವಾಗ ಯೇಸುವಿನ ಅದ್ಭುತವಾದಂಥ ಆಶೀರ್ವಾದಗಳು, ಅನುಗ್ರಹಗಳು ನಮ್ಮ ಜೀವಿತದಲ್ಲಿ ಉಂಟಾಗಿ ನಮ್ಮನ್ನು ನೋಡುವವರ ಮಧ್ಯದಲ್ಲಿ ನಾವು ಕರ್ತನಿಗೆ ಸಾಕ್ಷಿಯಾಗಿ ನಿಲ್ಲುವಾಗ ದೇವರ ನಾಮವು ಮಹಿಮೆ ಪಡುತ್ತದೆ. ಆದ್ದರಿಂದ ಪ್ರಿಯರೇ, ಯೇಸು ಸ್ವಾಮಿ ಒಳ್ಳೆಯವನು, ಆತನು ಒಳ್ಳೆಯ ಕರ್ತನು. ನಮಗಾಗಿ ಜೀವ ಕೊಟ್ಟು ನಮಗೋಸ್ಕರ ಬಂದು ಸತ್ತು ಪುನರುತ್ಥಾನ ಹೊಂದಿ ಈಗ ತಂದೆಯ ಬಲಗಡೆಯಲ್ಲಿ ಇದ್ದಾರೆ. ಈಗೋ ಯೇಸು ಸ್ವಾಮಿ ಬೇಗನೆ ಬರ್ತಾ ಇದ್ದಾರೆ. ಆದ್ದರಿಂದ ಪ್ರಿಯ ದೇವರ ಮಕ್ಕಳೇ, ಪ್ರಿಯ ಜನರೇ, ಯೇಸು ಸ್ವಾಮಿನ ನಂಬಿರಿ, ರಕ್ಷಣೆ ಹೊಂದಿರಿ. ಯೇಸು ಸ್ವಾಮಿಯ ಬರಣವು ಸಮೀಪವಾಗಿರುವುದರಿಂದ ನಾವೆಲ್ಲರೂ ಎಚ್ಚರಿಕೆಯಾಗಿದ್ದು ಕರ್ತನ ಬರಣಕ್ಕಾಗಿ ನಮ್ಮನ್ನೇ ಸಿದ್ಧಪಡಿಸಿಕೊಳ್ಳೋಣ. ಯುಗದ ಸಮಾಪ್ತಿಯಲ್ಲಿದ್ದೇವೆ. ಕರ್ತನ ಬರಣವು ಸಮೀಪವಾಗಿದೆ. ಯೇಸು ಸ್ವಾಮಿಯನ್ನ ನಂಬಿ ರಕ್ಷಣೆ ಹೊಂದಿಕೊಳ್ಳಿ. ದೇವರ ಬರಣದಲ್ಲಿ ಎತ್ತಲ್ಪಡಿ. ಆಗ ನಾವು ಕರ್ತನ ಜೊತೆಯಲ್ಲಿ ನಿರಂತರವಾಗಿ ನಾವು ಇರುವುದಕ್ಕೆ ಸಾಧ್ಯವಾಗುತ್ತದೆ. ಯಾಕೆಂದರೆ ಯೇಸು ಸ್ವಾಮಿ ಹೇಳಿದ್ದಾರೆ, ನಿಮ್ಮ ಹೃದಯವು ಕಳವಳಗೊಳ್ಳದೇ ಇರಲಿ, ನನ್ನನ್ನು ನಂಬಿರಿ, ತಂದೆಯನ್ನು ನಂಬಿರಿ. ನಮ್ಮ ತಂದೆಯ ಮನೆಯಲ್ಲಿ ಅನೇಕ ಬೀಡಾರಗಳಿವೆ. ನಾನು ಹೋಗಿ ಅಲ್ಲಿ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ಬಂದು ನಾನು ನಿಮ್ಮನ್ನು ಕರೆದುಕೊಂಡು ಹೋಗ್ತೇನೆ. ಯಾಕೆಂದರೆ ನಾನಿರುವ ಸ್ಥಳದಲ್ಲಿಯೇ ನೀವು ಇರಬೇಕೆಂಬುದಾಗಿ ವಾಗ್ದಾನ ಮಾಡಿದಂಥ ಸರ್ವಶಕ್ತನಾದಂಥ ದೇವರು, ಈ ಲೋಕವನ್ನು ಸಕಲವನ್ನು ಸೃಷ್ಟಿ ಮಾಡಿದ ಕರ್ತನು ನಮಗೋಸ್ಕರವಾಗಿ ಬಂದು ತನ್ನ ಪ್ರೀತಿಯನ್ನ ಕಲ್ವಾರಿ ಶಿಲುಬೆ ಮೇಲೆ ತೋರಿದಂಥ ಪ್ರೀತಿಯನ್ನ ನಾವು ಹೃದಯದಲ್ಲಿ ಸ್ವೀಕರಿಸಿಕೊಂಡು ಯೇಸು ಸ್ವಾಮಿಗಾಗಿ ನಾವು ಜೀವಿಸೋಣ. ದೇವರು ನಮ್ಮನ್ನ ಆಶೀರ್ವದಿಸ್ತಾರೆ. ಈ ಒಂದು ಸಾಕ್ಷಿಯ ಮೂಲಕವಾಗಿ ಕರ್ತನ ನಾಮವನ್ನು ಮಹಿಮೆಪಡಿಸುತ್ತಾ ನಿಮ್ಮೆಲ್ಲರಿಗೋಸ್ಕರವಾಗಿ ನಾನು ಈ ಸಾಕ್ಷಿಯಾಗಿ, ಯೇಸು ಸ್ವಾಮಿಯ ಸಾಕ್ಷಿಯಾಗಿ ಇದುವರೆಗೂ ನಡೆಯುವಂತೆ ಕೃಪೆ ಮಾಡಿದ ಕರ್ತನಿಗೆ ಕೋಟಾನುಕೋಟಿ ಸ್ತೋತ್ರ ಸಲ್ಲಿಸುತ್ತಾ ನನ್ನ ಈ ಒಂದು ಚಿಕ್ಕ ಸಾಕ್ಷಿಯನ್ನ ಮುಗಿಸ್ತೇನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.